ಸರ್, ಇದು 2018ನೇ ಇಸ್ವಿಯಲ್ಲಿ ಒಂದು ಉಜಿರೆ ನಮ್ಮ ಪರಿಸರದಲ್ಲಿ ಒಂದು ವ್ಯಕ್ತಿಯ ಮೃತದೇಹವನ್ನು ಹೂತಾಕಿದ್ರು. ಅದರ ಬಗ್ಗೆ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ವಿ. ಆದರೆ ಸಮರ್ಪಕವಾಗಿ ತನಿಖೆ ನಡೆದಿಲ್ಲ. ಇವತ್ತು SIT ಅವರು ಈ ಬಗ್ಗೆ ಇಲ್ಲಿ ಸ್ಥಳೀಯರು ಯಾವುದಾದ್ರೂ ಸಂಶಯಾಸ್ಪದ ಸಾವುಗಳಿದ್ದಲ್ಲಿ ಮತ್ತು ಏನಾದರೂ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ಅದನ್ನು ನಮ್ಮ SITಗೆ ಕೊಡ್ಬೇಕಂತ ವಿನಂತಿ ಮಾಡಿಕೊಂಡಿದ್ರು. ಆ ಕಾರಣ ನಾವು ಈ ಕೇಸನ್ನು ಈಗ SIT ತನಿಖಾಧಿಕಾರಿಗಳ ಮುಂದೆ ನಾವು ಇವತ್ತು ಕೊಟ್ಟಿರುತ್ತೇವೆ. ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಅದಕ್ಕೆ ನಮ್ಗೆ ಆ ಸಂಶಯಾಸ್ಪದ ಸಾವು ಯಾರಿಂದ ಯಾಕೆ ನಡೆಯಿತು ಎಂಬುದರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ನಮಗೆ ನೀಡಲಿಕ್ಕಿದ್ದಾರೆ. ನಾವು ತನಿಖೆಯ ಮೇಲೆ ಸಾಕಷ್ಟು ಭರವಸೆಯನ್ನು ನೀಡಿ ಇವತ್ತು ಇದನ್ನು ಕೊಟ್ಟಿರುತ್ತೇವೆ. ತನಿಖೆ ನಡೆದ ನಂತರ ಏನು ನಡೆದಿದೆ ಎಂಬುದರ ಬಗ್ಗೆ ಸತ್ಯಾಸತ್ಯತೆಯನ್ನು ಎಲ್ಲ ಮಾಧ್ಯಮದರ ಮುಂದೆ ನಾವು ಇಡ್ಲಿಕ್ಕಿದ್ದೇವೆ. ಯಾರ ಮೇಲೆ ದೂರು ಕೊಟ್ಟಿದ್ದೀರಿ? ದೂರಿನ ಅಂಶ ಏನು ಸರ್? ಪ್ರಮುಖ ಅಂಶ ಏನು? ಅದು ಯಾರ ವಿರುದ್ಧ ಸರ್, ಇದು ಈಗ ಈ ಬಗ್ಗೆ ಸರಿಯಾಗಿ ತನಿಖೆ ನಡೆಯದೆ ನಾವು ತನಿಖೆಯ ದೃಷ್ಟಿಯಿಂದ ಯಾರ ಹೆಸರನ್ನು ಬಹಿರಂಗಪಡಿಸುವುದಿಲ್ಲ. ತನಿಖಾಧಿಕಾರಿಗಳು ಆ ಬಗ್ಗೆ ನಮಗೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ದಾರೆ. ಅವರು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡಿ ಯಾರು ತಪ್ಪಿಸ್ತಾರೆಂದು ಅವರು ತಿಳಿಸ್ತಾರ. ಆನಂತರ ನಾವು ಬಹಿರಂಗವಾಗಿ ಘಟನೆ ಆದ್ರೆ ಯಾವ ಸರ್? ಘಟನೆ ಯಾವುದು? ಎಲ್ಲಾಗಿದ್ದು? ಏನು ಪ್ರಕರಣ ಏನು? ಅದು ಸರ್ಕಾರಿ ಜಾಗ ಸರ್. ಉಜಿರೆ ಗ್ರಾಮದ ಬಿಲ್ಲರೋಡಿ ಎಂಬಲ್ಲಿ 2018ರಲ್ಲಿ ಅಲ್ಲಿ ಮಹೇಶ್ ತಿಮ್ಮರೋಡಿ ಅವರು ಮರ ಕಡಿಯುವ ಸಂದರ್ಭದಲ್ಲಿ ಒಂದು ಹೆಣವನ್ನು ಹೂತಾಕಿದ್ದಾರೆ ಎಂಬ ಬಗ್ಗೆ ನಾಗರಿಕರಿಗೆ ಸಂಶಯ ಇತ್ತು. ಅದರ ಬಗ್ಗೆ ಯಾರು ಯಾಕೆ ಹೂತಾಕಿದ್ರು ಎಂಬುದರ ಬಗ್ಗೆ ಒಂದು ನಾಗರಿಕರ ಸಂಶಯವನ್ನು ದೂರ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ವಿ. ಆರಂಭದಲ್ಲಿ ಅದು ವೇಗವಾಗಿ ತನಿಖೆಯ ದೃಷ್ಟಿಯಲ್ಲಿ ನಡ್ಕೊಂಡು ಹೋಯ್ತಾದ್ರೂ ಮುಂದಿನ ದಿನದಲ್ಲಿ ರಾಜಕೀಯ ಪ್ರೇರಿತವಾಗಿ ಅದು ಅಲ್ಲಿಗೆ ಅಂತ್ಯಗೊಂಡಿತು. ಪ್ರಸಕ್ತ ಸನ್ನಿವೇಶದಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತು SIT ಅವರು ತನಿಖೆ ನಡೆಸುತ್ತಿದ್ದಾರೆ. ಇಂಥ ಘಟನೆಗಳು ಇದ್ದಲ್ಲಿ ಯಾರಾದರೂ ದೂರು ಕೊಡುವವರಿಗೆ ಮುಂದೆ ಬರಬೇಕಂತ ವಿನಂತಿ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ನಾವು ಈ ಕೇಸನ್ನು ಪುನರ್ ಪರಿಶೀಲಿಸಬೇಕು, ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಏನೆಂಬುದನ್ನು ಜನತೆಗೆ ತಿಳಿಸಬೇಕಂತ ಎಲ್ಲರ ಪರವಾಗಿ, ನಮ್ಮ ಊರಿನವರ ಪರವಾಗಿ ನಾನು ಇವತ್ತು SIT ತಂಡಕ್ಕೆ ನಾನು ದೂರನ್ನು ಸಲ್ಲಿಸಿದ್ದೆ. ಈಗ ಅಲ್ಲಿ ಸ್ಥಳೀಯವಾಗಿ ಒಬ್ಬ ಸೋಂಪಯ್ಯನೆ ಬಾಲಕೃಷ್ಣ ಗೌಡ ಎಂಬವರು ಆ ಸಮಯದಲ್ಲಿ ನಾಪತ್ತೆಯಾಗಿದ್ರು. ಅವರು ಫ್ಯಾಮಿಲಿ ಇದೆ, ಅವರ ಮಕ್ಕಳಿದ್ರು. ಅವರು ಈ ತನಕ ಕೂಡ ಈ ಠಾಣೆಗೆ ಆಗ್ಲಿ ಯಾರಿಗಾಗ್ಲಿ ದೂರು ನೀಡಿಲ್ಲ. ಊರವರಿಗೆ ಸಂಶಯ ಇದೆ, ಅವರೇ ಏನಾದ್ರು ಇದಾಗಿರ್ಬೋದು ಅಂತ ಹೇಳಿ. ಅದು ತನಿಖೆ ನಂತರ ಮಾತ್ರ ತಿಳಿದು ಬರಲಿದೆ. ಭರವಸೆ ಏನು ಕೊಟ್ಟರು ಸರ್ ಅಧಿಕಾರಿಗಳು? ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ತನಿಖೆ ದೃಷ್ಟಿಯಿಂದ ನಾವು ಯಾವುದನ್ನು ಬಹಿರಂಗಪಡಿಸುವಂತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ತಿಳಿಸಿ ಸರ್.